ಪಾರ್ಟಿ ಅಲ್ಲ ಫೈನ್ ಆಯ್ತಾ? ಚೆನ್ನಾಯ್ತಾ? ಓಕೆ, ನೀವು ಹೇಳ್ಮೇಲೆ ಮುಗೀತು. ನಿಮ್ಮ ಅವ್ರವ್ರೆಲ್ಲ 1 kg ಮಟನ್ ಮಾಂಸ ನಮ್ಮ ಮೈಸೂರಲ್ಲೆಲ್ಲ ಕಾಸ್ಟ್ಲಿ. ಗಜಮುಖನೇ ಗಣಪತಿ ನಿನಗೆ ವಂದನೆ. ಅಲ್ಲಿ ಓಡ್ಬೋದ ಮರಿ, ಅಲ್ಲಿ ಹೋಯ್ತಾ, ಅಲ್ಲಿ 1 2 3. ಓ, ನಮ್ಮ ಚಂದನವ್ರಿಗೆ ಆನೆ ಸಿಕ್ತು 3 ಹೋದ ಬಿಡು ಅಷ್ಟೇ. ಎಲ್ಲ ಅಭಿಮಾನಿಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಾವ್, ಹೇಗಿದೆ? ಫುಲ್ಲು ಮಾರ್ನಿಂಗು ಬೆಟ್ಟದಲ್ಲಿ ಬಿಳಿಗಿರಿ ರಂಗಪ್ಪನ ಬೆಟ್ಟ. ಎಲ್ಲಿ ನೋಡಿದ್ರು ಹಿಮ, ಕಣ್ಣಿಗೆ ತುಂಬ ತಣ್ಣಗೆ ಗಾಳಿ. ಆ ಒಂದು ಫ್ರೆಶ್ನೆಸ್ಸಲ್ಲಿ ಒಂದು ಜಾಗಿಂಗು, ಯೋಗ ಮಾಡಿ ಅದ್ರ ಬೆವರು ಇಳಿಸಿದಾಗ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಸಿಗುತ್ತೆ ಇಲ್ಲಿ. ಇನ್ನು ಸೂರ್ಯ ಕಂಪ್ಲೀಟಾಗಿ ಬರೋವರೆಗೂ ಈ ಹಿಮ ಮಾತ್ರ ಹೋಗೋದೇ ಇಲ್ಲ ಅನ್ನಿಸುತ್ತೆ. ಕಾಣೋದೇ ಇಲ್ಲ ನೋಡಿ, ಸುತ್ತಮುತ್ತ ಎಲ್ಲ ಒಂಚೂರು ಕಾಣ್ತಾ ಇಲ್ಲ. ಇಷ್ಟಿಷ್ಟು ದೂರಕ್ಕೆ ಅಲ್ಲೇನೋ ರೋಡ್ ಐತೆ, ಆ ರೋಡೇ ಮುಚ್ಚೋದಂಗೆ ಇದೆ ನೋಡಿ. ಎಷ್ಟು ಹಿಮ, ಸಖತ್ತಾಗೈತಲ್ವಾ? ಅಲೆಗಳು, ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ ಕೂತ್ಬಿಟ್ರೆ ಒಳ್ಳೆ ವೈಬ್ ಸಿಗ್ತದೆ. ನಾವು ನಿಜವಾಗಿ ಮೈಸೂರಲ್ಲಿ ಈ ಥರ ಪ್ರಕೃತಿಗಳಿಗೆ ಸಿಕ್ಕಕ್ಕೆ ಸಾಧ್ಯನಾ? ಮೈಸೂರಲ್ಲಿ ಟ್ರಾಫಿಕ್ ಜಾಮ್ ಆಗಿ ಈಗ ಫುಲ್ಲು ಪೊಲ್ಯೂಷನ್ ಆಗ್ಬಿಡೈತೆ ಹೊಗೆಯಿಂದ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿರೋ ಗಾಳಿ, ನೇಚರು. ನೋಡಿದ್ರೆ ಇಲ್ಲಿ ಇರ್ಬೋದು ಸ್ವಲ್ಪ ದಿನ, ಆದರೂ ಇಲ್ಲಿಗೆ ಹೊಂದ್ಕೊಳ್ಳೋಕ್ಕೆ ತುಂಬ ಕಷ್ಟ. ನಮಗೆಲ್ಲ ಇಲ್ಲಿಗೆ ಹೊಂದ್ಕೊಳ್ಳೋಕ್ಕೆ ತುಂಬ ಕಷ್ಟ. ಯಾಕೆಂದರೆ ಈಗ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ. ಇವೆಲ್ಲ ನಮಗೆ 1 ದಿನ 2 ದಿನಕ್ಕೆ ಸಖತ್ ಮಜಾ ಕೊಡುತ್ತೆ. ಫ್ರೆಶ್ನೆಸ್ಸು ಚೆನ್ನಾಗಿದೆ, ಸೂಪರಾಗಿದೆ ಅಂತನ್ಬೋದು. ಆದರೆ ಫುಲ್ ಕಂಪ್ಲೀಟಾಗಿ ಇಲ್ಲೇ ಇರೋಕ್ಕಾಗಲ್ಲ ಈ ವಾತಾವರಣದಲ್ಲಿ. ಹಿಂದೆ ತಗೊಳ್ಳಲ್ಲ, ಕರೆಕ್ಟ್ ಕಣೋಣ. ಕಾಡೆಮ್ಮೆಗಳು ಹೆಂಗ್ ಸಿಕ್ಬಿಟ್ಟು ಈಗ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಮತ್ತೆ ಬೆಳಗ್ಗೆ ನಾಷ್ಟ ಮಾಡೋಕ್ಕೆ ಮಟನ್ ತರಕ್ಕೆ ಬಂದಿದ್ದೀವಿ. ಯಾವ್ದೋ ಇದು ಎಳಂದೂರಲ್ಲಿ ನೋಡಿ ಒಂದು ವಿಶೇಷ ತೋರಿಸ್ತೀನಿ ನಿಮಗೆ. ಬರೀ 550 ರೂಪಾಯಿ 1 kg ಮಟನ್ ಮಾಂಸ. ನಮ್ಮ ಮೈಸೂರಲ್ಲೆಲ್ಲ ಕಾಸ್ಟ್ಲಿ. ಮೈಸೂರಲ್ಲೆಲ್ಲ ಕಾಸ್ಟ್ಲಿ ಅಲ್ವಣ್ಣ? ಅಂಗಡಿ ಓನರ? 550 ರೂಪಾಯಿ ಸರ್. ಹೌದಾ? ನಿಜವಾಗ್ಲೂ ಮರಿ ಮಾಂಸನೇ ತಾನೆ? ಮಟ ಇದು ಆಡುದೇನಾ? ಓಕೆ, ಸೂಪರ್. ನಮ್ಮ ಮೈಸೂರಲ್ಲಿ 1000 ಗಂಟೆ ಬಿಡ್ತೈತೆ ಮಟನ್ ಮಾಂಸ. ಇಲ್ಲೆಲ್ಲ ನೋಡಿ ಇನ್ನೂ 550 ರೂಪಾಯಿ. ಸೂಪರು. ಟೇಸ್ಟ್ ಹೆಂಗಿರ್ತದೆ ನೋಡೋಣ. ಎಲ್ಲ ಪೀಸ್ ಕಟ್ ಆಯ್ತಲ್ಲ.
ತುಂಬ್ತಾವನ ಕಾರ್ಗೆ? ಹಾಂ ಓಕೆಮ್ಮ, ಹಾಕ್ಬಿಡಮ್ಮ ಕಾರ್ ಒಳಕ್ಕೆ. ಮಹೇಂದ್ರು ತೋರ್ಸೋ ಅಲ್ಲಿ. ಹಾಂ ಶಿಸ್ತಾ ನಿನ್ನ ಮಕ್ಕ ತೋರಿಸು, ಜನ ನೋಡಲಿ. ಹಾಂ ಓಕೆ. ಎಲ್ಲ ಕಟ್ ಮಾಡಿ ಒಂದು 15 kg ತಗೊಂಡಿದ್ದೀವಿ ನೋಡಿ. ಇದೇ ಅಂಗಡಿ. ಮಟನ್ ಗಿಡನ್ ತಗೋಬೇಕಾದ್ರೆ ಬಂದಿಲ್ಲಿ ತಗೊಳ್ಳಿ, ಸಸ್ತಾ ಮಾಲು, ಸೂಪರಾಗಿ ಕಟ್ ಮಾಡಿಕೊಡ್ತಾರೆ ಮತ್ತು ಚೆನ್ನಾಗೈತೆ, ಒಳ್ಳೆ ಫ್ರೆಶ್ ಮಟನ್. ಯಳಂದೂರು ಮೇನ್ ರೋಡಲ್ಲಿರೋದು ನ್ಯೂ ಸ್ಟಾರ್ ಅಂಗಡಿ, ಇದು ಮಟನ್ ಅಂಗಡಿ. HP-ಗೆ ಪೆಟ್ರೋಲ್ ಬಂಕ್ ಪಕ್ಕ ಇದೆ. ಹಾಂ, ಯಳಂದೂರು ಮುಖ್ಯ ರಸ್ತೆ. ಸೂಪರಾಗಿ ಕೊಡ್ತಾರೆ, ಬಂದು ಎಲ್ಲರೂ ತಗೊಳ್ಳಿ ನೀಟಾಗೆ. ಥ್ಯಾಂಕ್ ಯು. ಹಾಂ ಹಾಂ, ಇದು ಈಗ ನಿಮಿಷ. ಓಕೆ, ನಾವು ಯಳಂದೂರಿನಿಂದ ಬರಬೇಕಾದ್ರೆ ಬಿಫೋರ್ ಗೇಟು, ಅಂದರೆ ಅದು ನಾವು ಇನ್ನೂ ಬೆಟ್ಟದ ಒಳಗಡೆ ಹೋಗಿಲ್ಲ, ಆಚೆ ಕಡೆನೇ ಒಂದು ವ್ಯೂ ಪಾಯಿಂಟ್ ಇದೆಯಂತೆ. ಆ ಬೆಟ್ಟ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಮಾದೇಶಣ್ಣ, ಇಸ್ಮಾಯಿಲು ಮತ್ತು ನಮ್ಮ ಮಹೇಂದ್ರ. ಬನ್ನಿ, ಒಂದು ವಿಶೇಷವಾದ ಜಾಗ ತೋರಿಸಿಂದ ಕರ್ಕೊಯ್ತವ್ರೆ ನಮ್ಮ ಗುರು ಇಸ್ಮಾಯಿಲು. ನೋಡೋಣ ಅಲ್ಲಿ ಹೆಂಗೈತೆ ಅಂತ. ಹಾಂ, ಇವತ್ತು ಬೆಳಿಗ್ಗೆ ಬೆಟ್ಟ ತಕ್ಕ ಹೋಗಿದ್ರಾ? ಓಹ್ ಹುಷಾರಪ್ಪ. ಕಿಲೋಮೀಟರ್ ನಡೆದಿರೋದು. ವಾ, ಏನಣ್ಣ ಹಾಂ, ಹಾಂ ಸಖತ್ತಾಗಿ ಕಾಣ್ತೈತೆ ಅದು ವ್ಯೂ ಪಾಯಿಂಟು. ಅಣ್ಣ ಸೇಮ್ ಇದು ಈ ಥೈಲ್ಯಾಂಡ್ಗಳೆಲ್ಲ ಇರ್ತಾವಲ್ಲ, ಹೌದು, ಹಂಗೆ ಕಾಣ್ತೈತೆ. ಸೇಮ್ ಫಾರಿನ್ ಥರನೇ ಐತೆ. ಇದು ಎಷ್ಟೋ ಜನ ನೋಡಿಲ್ಲ ಅನಿಸ್ತದೆ ಈ ಥರ ಪ್ಲೇಸ್ನ. ನಿಜ. ಈಗ ನಮ್ಮ ಇಸ್ಮಾಯಿಲ್ ಅವರಿಂದ ಈಗ ಇವತ್ತು ಇದೆಲ್ಲ ನೋಡಂಗಾಯ್ತು. ಒಳ್ಳೆ ವೆದರ್. ಹೌದು, ಇನ್ನೂ ಸಂಜೆ ಇನ್ನೂ ಸಖತ್ತಾಗಿರುತ್ತೆ. ಅಲ್ಲಿ ಈ ಪ್ರಕೃತಿ ಹಿಂಗೆ ಉಳ್ದೈತಲ್ಲ, ಅದು ತುಂಬ ಖುಷಿ ನಮಗೆ. ಇಲ್ಲೆಲ್ಲ ಇನ್ನೂ ಅದೇ ಥರ ಉಳ್ದೈತಲ್ಲ. ರೆಡಿ. ಡೆಫಿನೆಟ್. ಕೆಳಗಡೆ ಅಲ್ಲಿ ಕಾರ್ ನಿಂತೈತೆ, ಆ ಕಾರ್ ಹತ್ರಕ್ಕೆ ಹೋಗೋಣ ಇವಾಗ. ಅದು ಆಗ ಕಣಣ. ಏನಪ್ಪ ಹಿಂಗದೆ ಬೆಟ್ಟ, ಹತ್ತಬಿಟ್ನೋ ಇಳಿಯಕ್ಕೆ ಇವಾಗ ಹಿಂಸೆ. ಅಯ್ಯಪ್ಪ, ಹಕ್ಕ ಬಂದ್ಬಿಟ್ಟು ಹಿಡಿಯೋದು ಇವಾಗ ಹಿಂಸೆ. ಅಯ್ಯಪ್ಪ, ಚೂರು ಸ್ಲಿಪ್ ಆಗ್ಬಿಟ್ಟು ಹಂಗೆ ಕೆಳಗಂಟ ಉಳ್ಕೊಂಡ್ಬಿಡ್ತೀನಿ. ಹಾಂ, ಏನು ಓಕೆ, ಮುಂದೆ ಬಂದ ಅಪ್ಪ. ಫಸ್ಟೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಹಂಗೆ ನೆಕ್ಕ ಓಡ್ಬಿಡ್ತಿದ್ದೋ. ಇವಾಗ ಒಂಚೂರು ಸ್ಲಿಪ್ ಆದ್ರೂ ಜುಮ್ ಅನ್ನಿಸ್ತದೆ. ಯಾವ ಪ್ಲೇಸ್ ಅಲ್ಲಿ ಅಲ್ಲ ತೃಪ್ತಿ ಅಣ್ಣ, ಅಣ್ಣ ಬನ್ನಿ, ಅಣ್ಣ ಬನ್ನಿ. ಹೆಂಗಿತ್ತು ಪಾರ್ಟಿ ಎಲ್ಲ? ಫೈನ್ ಆಯ್ತಾ? ಚೆನ್ನಾಯ್ತಾ? ಓಕೆ, ನೀವು ಹೇಳ್ಮೇಲೆ ಮುಗೀತು. ನಿಮ್ಮ ಅವರೆಲ್ಲ ವೆಂಕಟೇಶ್ ಅವರು, ಬಾಲಾಜಿ ವೆಂಕಟೇಶ್, ಏಯ್ ಬರ್ರಿ. ಹಲೋ
ಬರೀಲಿ. ರಮೇಶ್ ಅಣ್ಣ ಸಿಕ್ಕಿರ್ಲಿಲ್ಲ. ಹೆಂಗಿತ್ತಣ್ಣ ಪಾರ್ಟಿ ಎಲ್ಲ? ಸೂಪರ್ ಆಗಿತ್ತು. ಏನಾಯ್ತು? ಓಕೆ, ಫುಲ್ಲು ಇವತ್ತು ನಮ್ಮದು ಟ್ರಿಪ್ಪೆಲ್ಲ 2 ದಿನದ್ದು ಮುಗೀತು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.